ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಫೈನಲ್ ಆಗಿ RRB ರಿಕ್ರೂಟ್ಮೆಂಟ್ ಕಡೆಯಿಂದ ಬಂದಿರುವಂತ ಮತ್ತೊಂದು ನೋಟಿಫಿಕೇಶನ್ ಬಗ್ಗೆ ಮಾತಾಡ್ತಿದ್ದೀನಿ. ಈ ಒಂದು ನೋಟಿಫಿಕೇಶನ್ಗೆ ಪ್ರತಿ ಒಬ್ಬರನ್ನು ಕೂಡ ವೇಟ್ ಮಾಡ್ತಿದ್ರಿ ಅಂತ ಹೇಳಿ ನನಗೆ ಗೊತ್ತು. ಅದು ಯಾವ್ದಪ್ಪ ಅಂದ್ರೆ ಲೋಕೋ ಪೈಲಟ್ ನ ಒಂದು ನೋಟಿಫಿಕೇಶನ್ ಅಂತಾನೆ ಹೇಳ್ಬೋದು. RRB ALP ನೋಟಿಫಿಕೇಶನ್ 2025. ಹೋದ ವರ್ಷ ಇದೇ ಟೈಮ್ ನಲ್ಲೇ ವಿಡಿಯೋ ಮಾಡಿದ್ದೆ, ತುಂಬಾ ಒಳ್ಳೆ ರೀಚ್ ಸಿಕ್ಕಿತ್ತು. ಅದಕ್ಕೆ ಆಕ್ಚುಲ್ ಆಗಿ ತುಂಬಾ ಜನ ಅದರ ಒಂದು ಬೆನಿಫಿಟ್ಸ್ ಕೂಡ ಪಡ್ಕೊಂಡಿದ್ರಿ. ಎಲ್ಲ ಇನ್ಫಾರ್ಮೇಶನ್ ಕೂಡ ತಿಳಿಸಿದೆ ಆ ವಿಡಿಯೋದಲ್ಲಿ. ಇವತ್ತು ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ RRB ಅಂದ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಕರೀತಾರೆ ಇದನ್ನ. RRB ALP ರಿಕ್ರೂಟ್ಮೆಂಟ್ 2025 ಕಡೆಯಿಂದ ಬಂದಿರುವಂತ ಮತ್ತೊಂದು ಗೌರ್ಮೆಂಟ್ ಜಾಬ್ ಅಂತಾನೆ ಹೇಳ್ಬೋದು. ಸೊ ತುಂಬಾ ಜನ ಬಂದ್ಬಿಟ್ಟು ಗೌರ್ಮೆಂಟ್ ಜಾಬ್ ಅಲ್ಲ ಅಂತ ಹೇಳ್ತಾರೆ, ಮತ್ತೊಂದು ಗೌರ್ಮೆಂಟ್ ಜಾಬ್ ಅಂತಾನೆ ಹೇಳ್ಬೋದು. ಸೊ ನಂಬರ್ ಆಫ್ ಪೋಸ್ಟ್, ಎಷ್ಟು ಪೋಸ್ಟ್ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳೋದಾದ್ರೆ ಹೋದ ಸತಿಗಿಂತ ಈ ಸತಿ ಸ್ವಲ್ಪ ಕಮ್ಮಿ ಪೋಸ್ಟ್ ನ ಬಿಡುಗಡೆ ಮಾಡಿದ್ದಾರೆ. 9,970 ಪೋಸ್ಟ್ ನ ಬಿಡುಗಡೆ ಮಾಡಿದ್ದಾರೆ. ಅದು ಕೂಡ ಆಲ್ ಇಂಡಿಯಾ ಅಂತಾನೆ ಹೇಳ್ಬೋದು. ಎಲ್ಲ ಒಂದು ಸ್ಟೂಡೆಂಟ್ಸ್ ಅನ್ನು ಕೂಡ ಅಪ್ಲೈ ಮಾಡ್ಕೋಬಹುದು. ಸೊ ಸ್ಯಾಲರಿ ವಿಚಾರಕ್ಕೆ ಬರೋದಾದ್ರೆ ಲೋಕೋ ಪೈಲಟ್ಗೆ ಎಷ್ಟು ಸ್ಯಾಲರಿ ಕೊಡ್ತಾರೆ ಅಂದ್ರೆ 19,900 ರೂಪಾಯಿ ಸ್ಯಾಲರಿ ಸಿಗುತ್ತೆ. ಅದು ಕೂಡ ಪರ್ ಮಂತ್ ಅಂತಾನೆ ಹೇಳ್ಬೋದು. ಪರ್ ಮಂತ್ 20,000 ರೂಪಾಯಿ ನಿಮ್ಗೆ ಸ್ಯಾಲರಿ ಸಿಕ್ಬಿಡುತ್ತೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಮಾಡಿರ್ಬೇಕು ಅಂತ ಹೇಳೋದಾದ್ರೆ 10th ಅನ್ನ ಮಿನಿಮಮ್ ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗತ್ತೆ, ಮತ್ತೆ ಡಿಪ್ಲೊಮಾ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗತ್ತೆ, ITI ಮಾಡಿರ್ಬೇಕಾಗತ್ತೆ ಅಥವಾ ಡಿಗ್ರಿ. ಇವಿಷ್ಟರಲ್ಲಿ ಯಾವ್ದನ್ನ ಒಂದು ಮಾಡಿದ್ರೆ ಅಂದ್ರೂ ಕೂಡ ನೀವು ಇದರಲ್ಲಿ ಅಪ್ಲೈ ಮಾಡಬಹುದು. ಅದು ಕೂಡ ಪೋಸ್ಟಸ್ ಡಿವೈಡ್ ಆಗಿರುತ್ತೆ. ಹೈಯರ್ ಪೋಸ್ಟ್ಗೆ ನೀವು ಇಲ್ಲಿ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿರ್ಬೇಕಾಗತ್ತೆ, ಲೋವರ್ ಪೋಸ್ಟ್ಗೆ ನೀವು ಇಲ್ಲಿ 10th ಅನ್ನ ಕಂಪ್ಲೀಟ್ ಮಾಡಿರ್ಬೇಕಾಗತ್ತೆ. ಈ ರೀತಿ ನಿಮ್ಗೆ ಡಿಫ್ರೆನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು ಎಜುಕೇಶನ್ ಕ್ವಾಲಿಫಿಕೇಶನ್ ಅಲ್ಲಿ. ನೆಕ್ಸ್ಟ್ ಏಜ್ ಲಿಮಿಟ್ ಎಷ್ಟಿರುತ್ತೆ ಅಂತ ಹೇಳೋದಾದ್ರೆ ಅಪ್ಲೈ ಮಾಡಬೇಕು ಅಂದ್ರೆ 18 ವರ್ಷನ ನಿಮ್ಗೆ ಮಿನಿಮಮ್ ಆಗಿರ್ಬೇಕಾಗತ್ತೆ, 30 ವರ್ಷದ ಒಳಗಡೆ ಇರಬೇಕಾಗತ್ತೆ. ಸೊ 30 ವರ್ಷ ನಿಮ್ಮ ಒಂದು ಲಾಸ್ಟ್ ಡೇಟ್ ಅಂತಾನೆ ಹೇಳ್ಬೋದು, ಲಾಸ್ಟ್ ಟೈಮಿಂಗು. ಸೊ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಬ್ರೋ ಅಂತ ಹೇಳೋದಾದ್ರೆ SC ಮತ್ತೆ ST ನವ್ರಿಗೆ 250 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಆಕ್ಚುಲ್ ಆಗಿ ಆನ್ಲೈನ್ ಪೇಮೆಂಟ್ ಅಂತಾನೆ ಹೇಳ್ಬೋದು. ಜನರಲ್ ಕ್ಯಾಂಡಿಡೇಟ್ಸ್ ಮತ್ತೆ ಆಲ್ ಕ್ಯಾಂಡಿಡೇಟ್ಸ್ಗೆ OBC ಎಲ್ಲ ಕ್ಯಾಂಡಿಡೇಟ್ಸ್ಗೂ ಕೂಡ 500 ರೂಪಾಯಿ ಚಾರ್ಜ್ ಮಾಡ್ತಿದೀವಿ ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ಹೇಳೋದಾದ್ರೆ ಅದು ಕೂಡ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂದ್ರೆ ನಿಮ್ಗೆ ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಮೊದಲನೇ ಟೆಸ್ಟ್ ನೀವು ಇಲ್ಲಿ ಪಾಸ್ ಆಗ್ಬೇಕಾಗುತ್ತೆ. ಎರಡನೇದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಪಾಸ್ ಆಗಿದ್ದೀರಾ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಅಂತಾನೆ ಹೇಳ್ಬೋದು. ಇದು ಪಾಸ್ ಆಗಿದ್ದೀರಾ ಅಂದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಅಂತಾನೆ ಹೇಳ್ಬೋದು. ಇದು ತುಂಬಾ ಸ್ಟ್ರಿಕ್ಟ್ ಆಗಿ ನಡೆಯುತ್ತೆ. ಅದಾದ್ಮೇಲೆ ಚಿಕ್ಕದಾಗಿ ಒಂದು ಇಂಟರ್ವ್ಯೂ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇದಕ್ಕೆ ನೀವು ಪಾಸ್ ಆಗಿದ್ದೀರಾ ಅಂದ್ರೆ ನಿಮ್ಗೆ ಡೈರೆಕ್ಟ್ ಜಾಬ್ ಸಿಕ್ತಂಗೆನೆ. ಸೊ ಎರಡನೇದಾಗಿ ಸೊ ಅಂದ್ರೆ ಸ್ಟಾರ್ಟಿಂಗ್ ಡೇಟ್ ಯಾವಾಗ ಬ್ರೋ ಅಂತ ಹೇಳಿ ತುಂಬಾ ಜನ ಕೇಳ್ತಿದ್ರಿ. ಅವಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ 3 ದಿನ ಆಗಿದೆ. 12ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಂದ್ರೆ ಲಾಸ್ಟ್ ಡೇಟ್ ಯಾವಾಗ ಕೊಡ್ತಿದ್ದಾರೆ ಅಂತ ಹೇಳೋದಾದ್ರೆ 11th ಆಫ್ ಮೇ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಮುಂದಿನ ತಿಂಗಳು 11ನೇ ತಾರೀಕು ಬಂದ್ಬಿಟ್ಟು ಲಾಸ್ಟ್ ಡೇಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಒಂದು ವೇಳೆ ನೀವು ಅಪ್ಲೈ ಮಾಡಿ ಅಪ್ಲಿಕೇಶನ್ ಫೀಸ್ ಪೆಂಡಿಂಗ್ ಇಟ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ 13ನೇ ತಾರೀಕು ಬಂದ್ಬಿಟ್ಟು ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ ಅಂತಾನೆ ಹೇಳ್ಬೋದು ಫೀಸ್ ನ ಪೇಮೆಂಟ್ ಮಾಡೋಕ್ಕೋಸ್ಕರ. ಸೊ ಒನ್ ಆಫ್ ದ ಬೆಸ್ಟ್ ಜಾಬ್ ಅಂತಾನೆ ಹೇಳ್ಬೋದು ಲೋಕೋ ಪೈಲಟ್ ನ ಒಂದು ಜಾಬ್. ಪ್ರತಿ ಒಬ್ಬರನ್ನು ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಯಾರೆಲ್ಲ 10th ಪಾಸ್ ಆಗಿದ್ದೀರಾ ಅಂದ್ರೆ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಈ ಒಂದು ಜಾಬ್ ನ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಯಾರೆಲ್ಲ ಪ್ರೈವೇಟ್ ಮತ್ತೆ ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಇದೇ ತರನೇ ಜಾಬ್ ಇನ್ಫಾರ್ಮೇಶನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.